ಬಸ್ನಲ್ಲೂ ಕೂಡ ಬದಲಾವಣೆಯನ್ನ ತರಲಿಕ್ಕೆ ರೆಡಿ ಆಗಿದೆ. ಹಾಗಾದ್ರೆ ಅದೇನು ಬದಲಾವಣೆ? ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಆಧಾರ್ ಕಾರ್ಡ್ ತೋರಿಸಿದ್ರೆ ಉಚಿತ ಪ್ರಯಾಣ ಅಂತ ಹೇಳಿದ್ರು. ಬಟ್ ಅವರ ಅವಧಿಯಲ್ಲಿ ಯಾವುದೇ ರೀತಿಯ ಸ್ಮಾರ್ಟ್ ಕಾರ್ಡ್ ನಮ್ಗೆ ಸಿಗಲಿಲ್ಲ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದನ್ನ ಬದಲಾವಣೆ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಆಧಾರ್ ಕಾರ್ಡ್ ಬದಲಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ತರಲಿಕ್ಕೆ ಮುಂದಾಗಿದ್ದಾರೆ. ಏನಿದು ಸ್ಮಾರ್ಟ್ ಕಾರ್ಡ್? ಅದನ್ನ ನಾವು ಹೇಗ್ ಪಡ್ಕೊಳ್ಬೇಕು? ಪ್ರತಿಯೊಬ್ಬ ಮಹಿಳೆನೂ ಕೂಡ ಇನ್ನು ಮುಂದೆ ನಾವು ಫ್ರೀ ಬಸ್ ನಲ್ಲಿ ಓಡಾಡಬೇಕು ಅಂತಂದ್ರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಈಗಾಗಲೇ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದಿದೆ. ಸಿಎಂ ಡಿಕೆ ಶಿವಕುಮಾರ್ ಆದ ನಂತರದಲ್ಲಿ ಗ್ಯಾರಂಟಿ ಯೋಜನೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಬದಲಾವಣೆ ಕಾಣ್ತಾ ಇದೆ. ಗೃಹ ಜ್ಯೋತಿ ಆಗಿರಬಹುದು, ಗೃಹಲಕ್ಷ್ಮಿ ಆಗಿರಬಹುದು. ಈಗ ನಾವೆಲ್ಲರೂ ಕೂಡ ಆಧಾರ್ ಕಾರ್ಡ್ ತೋರಿಸಿ ಉಪಯೋಗಿಸುವಂತಹ ಬಸ್ನಲ್ಲೂ ಕೂಡ ಬದಲಾವಣೆಯನ್ನ ತರಲಿಕ್ಕೆ ರೆಡಿ ಆಗಿದೆ. ಹಾಗಾದ್ರೆ ಅದೇನು ಬದಲಾವಣೆ? ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಆಧಾರ್ ಕಾರ್ಡ್ ತೋರಿಸಿದ್ರೆ ಉಚಿತ ಪ್ರಯಾಣ ಅಂತ ಹೇಳಿದ್ರು. ಅದರ ಜೊತೆಗೆ ಸ್ಮಾರ್ಟ್ ಕಾರ್ಡ್ ಕೂಡ ಇರಬೇಕು ಅಂತ ಹೇಳಿದ್ರು. ಬಟ್ ಅವರ ಅವಧಿಯಲ್ಲಿ ಯಾವುದೇ ರೀತಿಯ ಸ್ಮಾರ್ಟ್ ಕಾರ್ಡ್ ನಮ್ಗೆ ಸಿಗಲಿಲ್ಲ, ಅದು ಬರ್ಲೂ ಇಲ್ಲ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ಸಜ್ಜಾಗಿದ್ದಾರೆ. ಅಂತಂದ್ರೆ ಏನು ಬದಲಾವಣೆ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ ಅಂತಂದ್ರೆ, ನಾವೇನು ಇವಾಗ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಬಸ್ ನಲ್ಲಿ ಪ್ರಯಾಣಿಸ್ತಾ ಇದ್ರಿ, ಬಿಎಂಟಿಸಿ ಆಗಿರಬಹುದು, ಕೆಎಸ್ಆರ್ಟಿಸಿ ಆಗಿರಬಹುದು, ನಮ್ಮ ರಾಜ್ಯದಲ್ಲಿ ನಾವು ಓಡಾಡ್ತಾ ಇದ್ವಿ. ಈಗ ಅದಕ್ಕೆ ಕಡಿವಾಣ ಬಿಡುತ್ತೆ. ಹಾಗಾದ್ರೆ ಆಧಾರ್ ಕಾರ್ಡ್ ಬದಲಿಗೆ ಏನ್ ಕಾರ್ಡ್ ಬರುತ್ತೆ ಅಂತಂದ್ರೆ, ಈಗಾಗಲೇ ಶಕ್ತಿ ಯೋಜನೆಯಡಿಯಲ್ಲಿ 2 ಕೋಟಿ ಏನು ಮಹಿಳೆಯರು ಉಪಯೋಗಿಸ್ತಾ ಇದ್ದಾರೆ ಅನ್ನುವಂತಹ ವರದಿ ಕೂಡ ಬಂದಿದೆ. ಇನ್ನು ಅಂದ್ರೆ ಅದು ಹೆಚ್ಚಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆಧಾರ್ ಕಾರ್ಡ್ ಬದಲಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ತರಲಿಕ್ಕೆ ಮುಂದಾಗಿದ್ದಾರೆ. ಏನಿದು ಸ್ಮಾರ್ಟ್ ಕಾರ್ಡ್? ಅದನ್ನ ನಾವು ಹೇಗ್ ಪಡ್ಕೊಳ್ಬೇಕು ಅಂತಂದ್ರೆ, ಅದನ್ನ ಇನ್ನು ಮುಂದಿನ ವರದಿಗಳಲ್ಲಿ ಅವರು ಯಾವ ರೀತಿ ಅದನ್ನ ನಾವು ಪಡ್ಕೊಳ್ಬೇಕು, ಅದಕ್ಕೆ ಏನ್ ಅಪ್ಲೈ ಮಾಡ್ಬೇಕು, ಎಲ್ಲಿ ಈ ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ, ಅದಕ್ಕೆ ಯಾವೆಲ್ಲ ನಾವು ಯಾವ್ದಾದ್ರು ಅಪ್ಲಿಕೇಶನ್ ಅಲ್ಲಿ ಹಾಕ್ಬೇಕಾ, ಅದಕ್ಕೆ ಏನಾದ್ರು ಅಪ್ಲಿಕೇಶನ್ ಹಾಕ್ಬೇಕಾ, ಅಥವಾ ಕಂಪ್ಯೂಟರ್ ಸೆಂಟರ್ ನಲ್ಲಿ ಹೋಗಿ ಅಪ್ಲೈ ಮಾಡೋದು, ಏನು ಮುಂದಿನ ಒಂದಷ್ಟು ವರದಿಗಳು ಬಂದ ನಂತರದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮೊದಲು ಇವಾಗ ಶಕ್ತಿ ಯೋಜನೆಯಲ್ಲಿ ಬದಲಾಗ್ತಾ ಇರುವಂತದ್ದು, ಬರೀ ಮಹಿಳೆಯರು ಮಾತ್ರ ಈ ಆಧಾರ್ ಕಾರ್ಡ್ ಅಡಿಯಲ್ಲಿ ಓಡಾಡ್ತಾ ಇದ್ರು. ಇನ್ ಮುಂದೆ ಸ್ಮಾರ್ಟ್ ಕಾರ್ಡ್ ಬಂದ ನಂತರದಲ್ಲಿ ಪುರುಷರು ಕೂಡ ಓಡಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪುರುಷರಿಗೆ ಏನ್ ಮಾನದಂಡ ಇದೆ? ಅವ್ರು ಹೇಗೆ ಓಡಾಡ್ಲಿಕ್ಕಾಗುತ್ತೆ? ಯಾಕಂದ್ರೆ ಈ ಗ್ಯಾರಂಟಿ ಯೋಜನೆಯಲ್ಲಿ ಮಹಿಳೆಯರಿಗೆ ಮಾತ್ರ ಫ್ರೀ 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 ಅಂತ ಹೇಳಿದ್ರಲ್ವಾ. ಸೊ ಈಗ ಹೇಗೆ ಪುರುಷರು ಬರ್ತಾರೆ ಅಂತ ನೋಡೋದಾದ್ರೆ, ಈ ಒಂದು ಸ್ಮಾರ್ಟ್ ಕಾರ್ಡ್ ಪುರುಷರಿಗೂ ಕೂಡ ಇರುತ್ತೆ. ಆದ್ರೆ ಪುರುಷರು ಸ್ಮಾರ್ಟ್ ಕಾರ್ಡ್ ಅನ್ನ ಹೇಗ್ ಬಳಸಬಹುದು ಅಂತಂದ್ರೆ, ಅವರು ಪೇ ಅನ್ನ ಮಾಡ್ಬೇಕಾಗತ್ತೆ. ಆ ಪೇ ಅನ್ನ ಮಾಡಿದ್ರೆ ಮಾತ್ರ ಅವರು ಬಳಸಬಹುದು. ಸರ್ಕಾರಿಯಾಗಿ ಖಾಸಗಿ ಎರಡೂ ಕೂಡ ಸಹಭಾಗಿತ್ವದಲ್ಲಿ ಇದನ್ನ ನಡೆಸ್ತಾ ಇರೋದು. ಸೊ ಹೀಗಾಗಿ ಪುರುಷರು ಈ ಸ್ಮಾರ್ಟ್ ಕಾರ್ಡ್ ಅನ್ನ ಪಡ್ಕೊಳ್ಬೇಕು ಅಂದ್ರೆ ಅವರು ಹಣವನ್ನ ಕೊಟ್ಟು ಪಾವತಿ ಮಾಡ್ಬೇಕಾಗತ್ತೆ. ಮಹಿಳೆಯರಿಗೆ ಆಸ್ ಯೂಶುವಲ್ ಫ್ರೀ ಇರುತ್ತೆ. ಆದ್ರೆ ಎಲ್ಲಿ ಸ್ಮಾರ್ಟ್ ಕಾರ್ಡ್ ಅನ್ನ ನಾವು ಪಡ್ಕೋಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಏನು ಸಚಿವರು ಹೇಳ್ತಾ ಹೋಗ್ತಾರೆ. ಈಗ ಸದ್ಯಕ್ಕೆ ಈ ಒಂದು ಏನು ಫ್ರೀ ಬಸ್ ಅಂತ ಏನಿದೆಯಲ್ವಾ, ಅದರ ಕುರಿತಾಗಿ ಆಧಾರ್ ಕಾರ್ಡ್ ಸ್ವಲ್ಪ ದಿನ ಅಷ್ಟೇ ಇನ್ನ ಚಾಲ್ತಿಯಲ್ಲಿರುವಂತದ್ದು. ಪ್ರತಿಯೊಬ್ಬ ಮಹಿಳೆನೂ ಕೂಡ ಇನ್ನು ಮುಂದೆ ನಾವು ಫ್ರೀ ಬಸ್ ನಲ್ಲಿ ಓಡಾಡಬೇಕು ಅಂತಂದ್ರೆ ಈ ಸ್ಮಾರ್ಟ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಈಗಾಗಲೇ ರಾಜ್ಯ ಸರ್ಕಾರ ಹೇಳಿತ್ತು, ಸ್ಮಾರ್ಟ್ ಕಾರ್ಡ್ ಬರುತ್ತೆ, ಆ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ನಿಮ್ಗೆ ಫ್ರೀ ಆಗಿ ನಾವು ಕರ್ಕೊಂಡು ಹೋಗೋದು, ಇಲ್ಲ ಅಂತಂದ್ರೆ ನೀವು ಆಸ್ ಯೂಶುವಲ್ ಪೇ ಮಾಡ್ಲೇಬೇಕಾಗುತ್ತೆ. ಅಲ್ಲೇನು ನೀವು ಪೇ ಮಾಡಿ ಎಲ್ಲಿ ಇಳ್ಕೊಳ್ಬೇಕು ಅನ್ನೋದು ಅದು ನಿಮ್ಗಳಿಗೆ ಗೊತ್ತಿರುತ್ತೆ ಅಂತ ಹೇಳಿತ್ತು. ಅದಾದ್ಮೇಲೆ ಈಗ ಆಧಾರ್ ಕಾರ್ಡ್ ಬದಲಿಗೆ ಸ್ಮಾರ್ಟ್ ಕಾರ್ಡ್ ಅನ್ನು ಕೂಡ ತಗೋಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ಗ್ಯಾರಂಟಿ ಯೋಜನೆ ಅಂತ ಬಂದಾಗ ಸಾಕಷ್ಟು ಫಲಾನುಭವಿಗಳು ಗ್ಯಾರಂಟಿ ಯೋಜನೆಯನ್ನ ಪಡ್ಕೊಳ್ತಾ ಇರೋದಾಗಿರ್ಬಹುದು, ಗೃಹ ಜ್ಯೋತಿ ಆಗಿರಬಹುದು, ಗೃಹಲಕ್ಷ್ಮಿ ಆಗಿರಬಹುದು, ನಂತರದಲ್ಲಿ ಫ್ರೀ ಬಸ್ ಯೋಜನೆಯನ್ನು ಕೂಡ ಸಾಕಷ್ಟು ಜನ ಮಹಿಳೆಯರು ಪಡ್ಕೊಳ್ತಾ ಇದ್ದಾರೆ. ಸೊ ಗೃಹ ಜ್ಯೋತಿ ಹಾಗೆ ಗೃಹಲಕ್ಷ್ಮಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನ ಮಾಡುವುದರ ಜೊತೆಗೆ ಈ ಒಂದು ಆಧಾರ್ ಕಾರ್ಡ್ ಅನ್ನ ತೋರಿಸಿ ನಾವೇನು ಬಸ್ ಪ್ರಯಾಣ ಮಾಡ್ತಾ ಇದ್ವಿ, ಇದ್ರಲ್ಲೂ ಕೂಡ ಬದಲಾವಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಪುರುಷರು ಕೂಡ ಸ್ಮಾರ್ಟ್ ಕಾರ್ಡ್ ಅನ್ನ ತೋರಿಸಿ ಬಸ್ ನಲ್ಲಿ ಓಡಾಡಬಹುದು ಅಂತ ಬಂದಿರೋದ್ರಿಂದ, ಅಂದ್ರೆ ಮಾಡ್ತಾ ಇರೋದ್ರಿಂದ ಅದ್ರಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಈಗಾಗಲೇ ಫ್ರೀ ಬಸ್ ನಲ್ಲಿ ಓಡಾಡ್ತಿರುವವರ ಸಂಖ್ಯೆ 2 ಕೋಟಿ ಇದೆ ಅಂತ ಅಂದಾಜು ಮಾಡಿದ್ದಾರೆ. ಇನ್ ಕೇಸ್ ಪುರುಷರು ಕೂಡ ಇದಕ್ಕೆ ಆಡ್ ಆನ್ ಆದ್ರೆ 3 ರಿಂದ 3.5 ಕೋಟಿ ಸ್ಮಾರ್ಟ್ ಕಾರ್ಡ್ ಬೇಕಾಗುತ್ತೆ ಅಂತ ಸಚಿವರು ಹೇಳಿದ್ದಾರೆ, ಸಾರಿಗೆ ಸಚಿವರು ಹೇಳಿರುವಂತದ್ದು. ಸೊ ಹೀಗಾಗಿ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅನ್ನುವಂತಹ ಕನ್ಫ್ಯೂಷನ್ ಈಗಾಗಲೇ ನಮ್ಮೆಲ್ಲರಿಗೂ ಕೂಡ ಇದ್ದೇ ಇದೆ. ಯಾಕಂದ್ರೆ ಒಂದು ರೀತಿನಲ್ಲಿ ಇಷ್ಟು ವರ್ಷನೂ ಕೂಡ ನಾವು ಫ್ರೀ ಆಗಿ ಬಸ್ ನಲ್ಲಿ ಓಡಾಡ್ತಾ ಇದ್ವಿ. ಈಗ ಸಡನ್ ಆಗಿ ಈ ಒಂದು ಆಧಾರ್ ಕಾರ್ಡ್ ಬದಲಿಗೆ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೋಬೇಕು ಅಂತಂದ್ರೆ, ಈಗ ಸಿಟಿಲಿರುವಂತಹವರು, ಸಿಟಿ ಲಿಮಿಟ್ಸ್ ನಲ್ಲಿ ಇರುವಂತಹವರಿಗೆ ಅದು ಅಷ್ಟು ಈಸಿಯಾಗಿ ಆಗ್ಬಿಡುತ್ತೆ. ಈಗ ಹಳ್ಳಿನಲ್ಲಿ ಇರುವಂತಹವರು ಎಲ್ಲಿ ಮಾಡಿಸ್ಕೋಬೇಕು, ಏನು ಎತ್ತ, ಈ ರೀತಿ ಕನ್ಫ್ಯೂಷನ್ ಅವರ ತಲೆನಲ್ಲೂ ಕೂಡ ಬಂದೇ ಬರುತ್ತೆ.
ಈ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ಅಂತಂದ್ರೆ ಸಚಿವರೇ ಹೇಳಿರುವಂತಹ ಪ್ರಕಾರ ನೆಕ್ಸ್ಟ್ ಅಪ್ಡೇಟ್ ನಲ್ಲಿ ಎಲ್ಲಿ ಮಾಡಿಸ್ಕೋಬೇಕು, ಏನ್ ಮಾಡಿಸ್ಕೋಬೇಕು, ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಇರಬೇಕು ಅನ್ನೋದು ಕೂಡ ಅವ್ರು ಹೇಳ್ತಾರೆ. ಜೊತೆಗೆ ಅದನ್ನ ನಮ್ಮ ಊರಲ್ಲೇ ಹೋಗಿ ಮಾಡಿಸ್ಕೋಬೇಕಾ ಅಥವಾ ಬೆಂಗಳೂರಲ್ಲೇ ಮಾಡಿಸ್ಕೊಂಡ್ರೆ ಆಗುತ್ತಾ ಅನ್ನೋದು ಕೂಡ ಇನ್ನೂ ಗೊತ್ತಿಲ್ಲ. ಸಾಕಷ್ಟು ಕನ್ಫ್ಯೂಷನ್ ಈ ಒಂದು ವಿಚಾರದಲ್ಲಿ ಇರುವಂತದ್ದು. ಸೊ ಹೀಗಾಗಿ ಈ ಒಂದಷ್ಟು ಅಂಶಗಳನ್ನ ನೆಕ್ಸ್ಟ್ ಏನು ಅವ್ರು ಅಪ್ಡೇಟ್ ಕೊಡ್ತಾರೆ ಆ ಅಪ್ಡೇಟ್ ನಲ್ಲಿ ಅವ್ರು ಹೇಳ್ತಾರೆ. ಇದಕ್ಕಿಂತ ಮೊದಲು ಇವಾಗ ಪುರುಷರು ಕೂಡ ಈ ಸ್ಮಾರ್ಟ್ ಕಾರ್ಡ್ ಗೆ ಅಪ್ಲೈ ಮಾಡಬಹುದು. ಹಾಗಾದ್ರೆ ಪುರುಷರು 1 ತಿಂಗಳಿಗೆ ಅಪ್ಲೈ ಮಾಡ್ಬೇಕಾ ಅಥವಾ 6 ತಿಂಗಳಿರುತ್ತಾ ಅಥವಾ 1 ವರ್ಷ ಇರುತ್ತಾ, ಒಟ್ಟಿಗೆ ಹಣವನ್ನು ಕಟ್ಟಿ ಆ ಸ್ಮಾರ್ಟ್ ಕಾರ್ಡ್ ಅನ್ನ ಅವರು ಪಡೆದುಕೊಳ್ಬಹುದು. ಈ ರೀತಿಯಾಗೂ ಕೂಡ ಒಂದಷ್ಟು ಕನ್ಫ್ಯೂಷನ್ ಇರುತ್ತೆ. ಮುಂದಿನ ಅಪ್ಡೇಟ್ ನಲ್ಲಿ ಅವ್ರು ಹೇಳ್ತಾರೆ ಆ ವರದಿಗಳೆಲ್ಲ ಬಂದ ನಂತರ ಯಾವ ರೀತಿನಲ್ಲಿ ಪುರುಷರು ಕೂಡ ಅಪ್ಲೈ ಮಾಡಬಹುದು ಈ ಒಂದು ಸ್ಮಾರ್ಟ್ ಕಾರ್ಡ್ ಗೆ ಅಂತ. ಹಾಗಾದ್ರೆ ಎಷ್ಟು ಹಣ ಕೊಡ್ಬೇಕು ಅನ್ನೋದು ಕೂಡ ಬಂದೇ ಬರುತ್ತೆ. ಸೊ ಅದೆಲ್ಲವೂ ಕೂಡ ಮುಂದಿನ ಅಪ್ಡೇಟ್ ಗಳಲ್ಲಿ ಸಾರಿಗೆ ಸಚಿವರೇ ಹೇಳಿರುವಂತಹ ಪ್ರಕಾರ ಮುಂದಿನ ಅಪ್ಡೇಟ್ ನಲ್ಲಿ ನಾವು ತಿಳಿಸ್ತೀವಿ. ಈಗಾಗಲೇ ಶಕ್ತಿ ಯೋಜನೆಯಡಿಯಲ್ಲಿ 2 ಕೋಟಿಗೂ ಅಧಿಕ ಮಹಿಳೆಯರು ಏನು ಡೈಲಿ ಬಸ್ ನಲ್ಲಿ ಓಡಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿರುವಂತದ್ದು. ಸೊ ಈಗ ಪುರುಷರು ಅಂತ ಬಂದಾಗ್ಲೂ ಕೂಡ ನಮಗೆ 1 ಕೋಟಿಯಿಂದ 3.5 ಕೋಟಿ ಅಷ್ಟು ಸ್ಮಾರ್ಟ್ ಕಾರ್ಡ್ ಬೇಕು. ಅದನ್ನ ನಾವು ಫಸ್ಟ್ ಮಾಡ್ಕೊಳ್ಬೇಕು. ಆ ಒಂದು ಪ್ರೊಸೆಸ್ ಆದ ನಂತರದಲ್ಲಿ ನಮಗೆ ನೆಕ್ಸ್ಟ್ ನಾವು ಅಪ್ಡೇಟ್ ಅನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ವೇಟ್ ಮಾಡಿ ನೋಡೋಣ ಯಾವ ರೀತಿ ಅಪ್ಡೇಟ್ ಅನ್ನ ಕೊಡ್ತಾರೆ ಅಂತ. ಈಗಾಗಲೇ ಏನು ಈ ಫ್ರೀ ಬಸ್ ಆದಾಗ್ಲಿಂದ ಬಸ್ ಎಲ್ಲ ರಶ್ ಇರುತ್ತೆ ಅನ್ನುವಂತಹ ಕಂಪ್ಲೇಂಟ್ ಗಳು ಕೂಡ ಇದೆ. ಸೊ ಹಾಗಾಗಿ ಎಲೆಕ್ಟ್ರಿಕ್ ಬಸ್ ಗಳಿಗೆ ಹೆಚ್ಚಾಗಿ ಒತ್ತನ್ನು ಕೂಡ ಸರ್ಕಾರ ಕೊಡ್ತಾ ಇದೆ. ಹೀಗಾಗಿ ಹೆಚ್ಚು ಎಲೆಕ್ಟ್ರಿಕ್ ಬಸ್ ಬರ್ತಾ ಇದೆ. ಅಂದ್ರೆ ನೀವು ನಮ್ಮ ಬೆಂಗಳೂರು ಲಿಮಿಟ್ಸ್ ನಲ್ಲೇ ನೋಡ್ತಾ ಹೋಗ್ಬೋದು. BMTC ಬಸ್ಗೆ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಪ್ರತಿ ಬಸ್ಸು ಕೂಡ ರಶ್ ಇರುತ್ತೆ. ನೀವು ಯಾವ ಟೈಮ್ ಅಲ್ಲಿ ಹೋದ್ರೂ ಕೂಡ ಪ್ರತಿ ಬಸ್ಸು ರಶ್ ಇರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ರಶ್ ನ ತಡೆಯೋಕೋಸ್ಕರ ಜೊತೆಗೆ ಹೆಚ್ಚು ಜನ ಪ್ರತಿದಿನವೂ ಕೂಡ ಓಡಾಡ್ತಾನೆ ಇರ್ತಾರೆ. ಅದರಲ್ಲೂ ಕೂಡ ಫ್ರೀ ಬಸ್ ಯಾವಾಗ ಅನೌನ್ಸ್ ಆಯ್ತೋ ಅದರಲ್ಲೂ ಕೂಡ ಹೆಚ್ಚಾಗಿ ಹೆಣ್ಮಕ್ಳು ಕೂಡ ಓಡಾಡೋದು ಕೂಡ ಶುರುವಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಇದನ್ನೆಲ್ಲವನ್ನು ಕೂಡ ಅವಾಯ್ಡ್ ಮಾಡ್ಲಿಕ್ಕೆ ಪ್ರತಿ ಏರಿಯಾಗೂ ಕೂಡ ಇಷ್ಟಿಷ್ಟು ಬಸ್ಸು ಅಂತ ಕೂಡ ಬಿಡ್ತೀವಿ ಅಂತ ಕೂಡ ಹೇಳಿದ್ರು ಹಿಂದೆ. ಸೊ ಸದ್ಯಕ್ಕೆ ಎಲೆಕ್ಟ್ರಿಕ್ ಬಸ್ಗಳನ್ನು ಕೂಡ ಮಂಜೂರು ಮಾಡ್ತಾರ ಅನ್ನೋದನ್ನ ವೇಟ್ ಮಾಡಿ ನೋಡ್ಬೇಕು. ಅವ್ರು ಹೇಳಿರೋ ಪ್ರಕಾರ ಇವಿ ಬಸ್ಸಿಗೆ ಹೆಚ್ಚಾಗಿ ಒತ್ತನ್ನ ಕೊಡ್ತಾ ಇದೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಶಕ್ತಿ ಯೋಜನೆಗೆ ಸರ್ಕಾರ ಸರ್ಜರಿ ಮಾಡ್ತಾ ಇದೆ. ಸೊ ವೇಟ್ ಮಾಡಿ ನೋಡೋಣ ಯಾವ ರೀತಿ ಬದಲಾವಣೆ ಆಗುತ್ತೆ ಆಧಾರ್ ಕಾರ್ಡ್ ಟು ಸ್ಮಾರ್ಟ್ ಕಾರ್ಡ್ ಅಂತ. ಜೊತೆಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ಕೇಳ್ತಾರೆ, ನಮ್ಮ ಊರ್ನಲ್ಲೇ ಹೋಗಿ ಅಪ್ಲೈ ಮಾಡ್ಬೇಕಾ ಅಥವಾ ಈ ಬೆಂಗಳೂರಿನಲ್ಲೇ ಅಪ್ಲೈ ಮಾಡಿದ್ರೆ ನಾವ್ ಎಲ್ಲಿದೀವಿ ಅಲ್ಲೇ ಅಪ್ಲೈ ಮಾಡಿದ್ರೆ ಆಗುತ್ತಾ ಅನ್ನೋದು, ಇದಕ್ಕೆಲ್ಲದಕ್ಕೂ ಉತ್ತರ ನೆಕ್ಸ್ಟ್ ಸಾರಿಗೆ ಸಚಿವರೇ ಅಪ್ಡೇಟ್ ಅನ್ನ ಕೊಡ್ತಾರೆ. ಸೊ ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.